ಪ್ರಿಯ ವಿದ್ಯಾರ್ಥಿಗಳೇ, ಇಂದು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಒಂದು ಮೆಡಿಕಲ್ ಇನ್ಸ್ಟಿಟ್ಯೂಟ್ ಬಗ್ಗೆ ನಮ್ಮ ಇಂಡಿಯಾದಲ್ಲೇ ಹೆಸರುವಾಸಿ ಮತ್ತು ಮುಂಚೂಣಿಯಲ್ಲಿರೋ ಅಂಥ ಒಂದು ಮೆಡಿಕಲ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಬಗ್ಗೆ ಇಂದು ಮಾಹಿತಿ ಕೊಡ್ತಿದ್ದೀವಿ. ಅದು ನಿಮಗೆಲ್ಲ ಗೊತ್ತಿರೋ ಥರನೇ ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಕೇಳಿದಿರಿ, ಏಮ್ಸ್ ಅಂತಲೂ ಕರೀತಾರೆ. ಆಲ್ ಇಂಡಿಯಾ ಇನ್ಸ್ಟಿಟ್ಯೂಟ್ ಆಫ್ ಮೆಡಿಕಲ್ ಸೈನ್ಸ್ ಅಂತೇಳಿ, ಏಮ್ಸ್ ಅಂತೇಳಿ ಅದ್ರ ಬಗ್ಗೆ ಇಂದು ಸಂಪೂರ್ಣವಾಗಿ ಮಾಹಿತಿ ಕೊಡ್ತಾ ಇದ್ದೇನೆ. ಇದು ಒಂದು ಗೌರ್ನಮೆಂಟ್ ಮೆಡಿಕಲ್ ಇನ್ಸ್ಟಿಟ್ಯೂಟ್ ಇಂಡಿಯಾದಲ್ಲಿರೋ ಅಂಥದ್ದು. ಹೈ ಕ್ವಾಲಿಟಿ ಮೆಡಿಕಲ್ ಎಜುಕೇಷನ್ ಮತ್ತು ಹೆಲ್ತ್ ಕೇರ್ ಸರ್ವಿಸ್ನ ಕೊಡ್ತಾ ಇರೋ ಅಂಥ ಒಂದು ಇನ್ಸ್ಟಿಟ್ಯೂಟು. ಒಂದು ಕಡಿಮೆ ಫೀಸಲ್ಲಿ, ಲೆಸ್ ಎಜುಕೇಷನಲ್ ಫೀಸ್ ಕಂಪೇರ್ ಟು ಅದರ್ ಕಾಲೇಜಸ್. ಬೇರೆ ಕಾಲೇಜಸ್ಗೆ ಕಂಪೇರ್ ಮಾಡಿದ್ರೆ ತುಂಬ ಕಮ್ಮಿ ಫೀಸಲ್ಲಿ ಒಂದು ಮೆಡಿಕಲ್ ಎಜುಕೇಷನ್ ಕೊಡ್ತಾ ಇರೋ ಅಂಥ ಇನ್ಸ್ಟಿಟ್ಯೂಟೇ ಏಮ್ಸ್ ಅಂತೇಳಿ. ಇದು ಸ್ಥಾಪನೆ ಆಗಿದ್ದು 1956ನೇ ಇಸ್ವಿನಲ್ಲಿ ಸ್ಥಾಪನೆ ಆಯಿತು. ನಮ್ಮ ಆಲ್ ಓವರ್ ಇಂಡಿಯಾ ಒಟ್ಟು 25 ಏಮ್ಸ್ ಇದೆ. ಅದರಲ್ಲಿ ಈಗ ನಡೀತಾ ಇರೋ ಅಂಥದ್ದು 20 ಆಪ್ರೇಟ್ ಆಗ್ತಾ ಇದೆ. ಇನ್ನು 5 ಇನ್ಸ್ಟಿಟ್ಯೂಟು ಅಂಡರ್ ಕನ್ಸ್ಟ್ರಕ್ಷನ್ಸಲ್ಲಿದ್ದಾವೆ. ಒಟ್ಟು 20 ಇನ್ಸ್ಟಿಟ್ಯೂಟು ಈಗ ನಡೀತಾ ಇದೆ ಏಮ್ಸಲ್ಲಿ. ಏಮ್ಸ್ ಅಂತ ಹೇಳಿ 1956ನೇ ಇಸ್ವಿನಲ್ಲಿ ಪ್ರಾರಂಭ ಆದಂಥ ಮೆಡಿಕಲ್ ಆ್ಯಂಡ್ ಹೆಲ್ತ್ ಕೇರ್ ಸರ್ವಿಸ್ ಇನ್ಸ್ಟಿಟ್ಯೂಷನು ಕಮ್ಮಿ ಫೀಸಲ್ಲಿ ಉತ್ತಮವಾದ ಎಜುಕೇಷನ್ನ ಕೊಡ್ತಾ ಇರೋಂಥದ್ದು, ಹೈ ಕ್ವಾಲಿಟಿ ಇರೋಂಥದ್ದು ಮೆಡಿಕಲ್ ಇನ್ಸ್ಟಿಟ್ಯೂಷನ್ ಇದು ಇಂಡಿಯಾದಲ್ಲಿ. ವರ್ಲ್ಡ್ ಕ್ಲಾಸ್ ಫ್ಯಾಕಲ್ಟಿನ ಮತ್ತು ಇನ್ಫ್ರಾಸ್ಟ್ರಕ್ಚರ್ನ ಹೊಂದಿದೆ. ಅಂದರೆ ವರ್ಲ್ಡಲ್ಲೇ ಫೇಮಸ್ ಆಗಿರೋ ಅಂಥ ಫ್ಯಾಕಲ್ಟಿನ ಇಟ್ಕೊಂಡಿದ್ದಾರೆ. ಇನ್ಫ್ರಾಸ್ಟ್ರಕ್ಚರು ಅದೇ ರೀತಿ ಇದೆ. ಎನ್ಕರೇಜ್ ಮಾಡುತ್ತೆ ಇನೋವೇಷನ್ ಮತ್ತು ರಿಸರ್ಚ್ಗೆ. ರೆಕಗ್ನೈಸ್ ಮಾಡ್ತಾರೆ ಇಂಟರ್ನ್ಯಾಷನಲಲ್ಲಿ. ಪ್ರೊವೈಡ್ಸ್ ಅಡ್ವಾನ್ಸ್ಡ್ ಹೆಲ್ತ್ ಕೇರ್ ಸರ್ವಿಸ್ ಇಟ್ಟಿದ್ದಾರೆ. ಫಂಕ್ಷನ್ಸ್ ಇಂಡಿಪೆಂಡೆಂಟ್ಲಿ ವಿತ್ ಹೈ ಸ್ಟ್ಯಾಂಡರ್ಡ್ಸ್. ಒಂದು ಉತ್ತಮವಾದ ಸ್ಟ್ಯಾಂಡರ್ಡ್ ಇದರಲ್ಲಿ ನಡೀತಾ ಇರೋಂಥ ಇನ್ಸ್ಟಿಟ್ಯೂಟು. ಯಾವೆಲ್ಲ ಏಮ್ಸ್ ನಮ್ಮ ಇಂಡಿಯಾದಲ್ಲಿ ಇದೆ ಅಂತಂದರೆ ದಿಲ್ಲಿ, ಭೋಪಾಲ್, ಭುವನೇಶ್ವರ್, ಜೋಧ್ಪುರ್, ಪಟ್ನಾ, ರಾಯ್ಪುರ್, ರಿಷಿಕೇಶ್, ರಾಯ್ಬರ್ಲಿ, ನಾಗ್ಪುರ್, ಮಂಗಳಗಿರಿ, ಬಿಬಿನಗರ್, ಬತನ್ ಇಂಡಿಯಾ, ಕಲ್ಯಾಣಿ, ಡಿಬ್ರೂಗರ್, ರಾಜ್ಕೋಟ್, ಗೌಹಾಟಿ, ವಿಜಯಪುರ್, ಬಿಲಾಸ್ಪುರ್, ಮಧುರೈ, ಗೋರಖ್ಪುರ್. ಅದೇ ರೀತಿ ಇನ್ನು 5 ಪ್ರಾರಂಭ ಅಂಡರ್ ಕನ್ಸ್ಟ್ರಕ್ಷನಲ್ಲಿ ಇರೋ ಅಂಥವು ದರ್ಭಂಗ ಬಿಹಾರಲ್ಲಿ, ಹರಿಯಾಣದಲ್ಲಿ ಒಂದು ಸ್ಟಾರ್ಟ್ ಆಗ್ತಾ ಇದೆ, ಜಮ್ಮು ಅಂಡ್ ಕಾಶ್ಮೀರದಲ್ಲಿ, ನಮ್ಮ ಕರ್ನಾಟಕದಲ್ಲಿ ಬೆಂಗಳೂರಲ್ಲಿ ಸ್ಟಾರ್ಟ್ ಮಾಡ್ತಾ ಇದ್ದಾರೆ, ಕನ್ಸ್ಟ್ರಕ್ಷನಲ್ಲಿ ಇದೆ, ಮಣಿಪುರ್. ಈ ಥರ ಇನ್ನೂ 5 ಏಮ್ಸ್ ಕನ್ಸ್ಟ್ರಕ್ಷನಲ್ಲಿ ಇರೋ ಅಂಥದ್ದು. ಯಾವೆಲ್ಲ ಕೋರ್ಸ್ ಬಗ್ಗೆ ಇಲ್ಲಿ ಕೋಚಿಂಗ್ ಸಿಗುತ್ತೆ ಅಂತ ಬಂದಾಗ MBBS ಸಿಗುತ್ತೆ. ಅದೇ ರೀತಿ BSc ನರ್ಸಿಂಗು, BSc ಪ್ಯಾರಾಮೆಡಿಕಲ್ ಕೋರ್ಸ್. ಅಂದರೆ MBBSಗೂ ಸಹ ಇಲ್ಲಿ ಹೆಸರುವಾದಂಥದ್ದು. ಅದೇ ರೀತಿ BSc ನರ್ಸಿಂಗು ಮತ್ತು ಪ್ಯಾರಾಮೆಡಿಕಲ್ ಕೋರ್ಸಸ್, ಇವು ಮೂರಕ್ಕೂ ಹೆಸರುವಾಸಿಯಾದಂಥ ಇನ್ಸ್ಟಿಟ್ಯೂಟ್ ಇದು. ಇದಕ್ಕೆ ಸೇರಬೇಕು ಅಂದರೆ ಏನೆಲ್ಲ ಎಲಿಜಿಬಿಲಿಟಿ ಇರಬೇಕು ಅಂದರೆ 10+2 ಅಂದರೆ PUC ಪಾಸ್ ಆಗಿರಬೇಕು. PUCನಲ್ಲಿ ಫಿಸಿಕ್ಸು, ಕೆಮಿಸ್ಟ್ರಿ, ಬಯಾಲಜಿ, ಇಂಗ್ಲೀಷ್ ಓದಿರಬೇಕು. ಮಿನಿಮಮ್ 50% ಮಾರ್ಕ್ಸ್ ಇದ್ದು ಏಜು 17 ಆ್ಯಂಡ್ ಅಬವ್ ಇದ್ದರೆ ಈ ಕಾಲೇಜ್ಗೆ ಸೇರ್ಬೋದು. ಅದೇ ರೀತಿ ಇದರ ಅಪ್ಲಿಕೇಶನ್ ಫೀಸಸ್ ಎಲ್ಲ ಬಂದು ಜನರಲ್ಲು OBC ಅವ್ರಿಗೆ 2000 ಇರುತ್ತೆ. SC ST ಅವ್ರಿಗೆ 1600 ರೂಪಾಯಿ ಅಪ್ಲಿಕೇಶನ್ ಫೀಸ್ ಇರುತ್ತೆ. ಅಪ್ಲಿಕೇಶನ್ ಪ್ರೋಸೆಸ್ ಅಂತ ಬಂದಾಗ ಬೇಸಿಕ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಅಪರ ಐಡಿನಲ್ಲಿ ಸ್ಟೇಟಸ್ ಬೇಸಿಕ್ ರಿಜಿಸ್ಟ್ರೇಷನ್ ಆಗಬೇಕು. ಜನರೇಷನ್ ಕೋಡ್ ಮತ್ತು ಫೈನಲ್ ರಿಜಿಸ್ಟ್ರೇಷನ್ ಮಾಡ್ಕೋಬೇಕು. ಒಂದು ಪ್ರಿಂಟ್ ಕಾಪಿ ತಗೊಂಡು ಟೇಕನ್ ಎ ಪ್ರಿಂಟ್ ಔಟ್ ಫಾರ್ ಫೈನಲ್ ಅಪ್ಲಿಕೇಶನ್ ಫಾರಮ್ ಫ್ಯೂಚರ್ ರೆಫರೆನ್ಸ್ಗೆ ಇಟ್ಕೋಬೇಕಾಗುತ್ತೆ. ಅದೇ ರೀತಿ ಏಮ್ಸಲ್ಲಿ ಮೆಡಿಕಲ್ ಅಂತ ಬಿಟ್ಟರೆ ನರ್ಸಿಂಗಿಗೂ ಮತ್ತು ಪ್ಯಾರಾಮೆಡಿಕಲ್ಗಿರೋ ಡಿಫ್ರೆನ್ಸಸ್ ಏನು ಅಂದರೆ BSc ನರ್ಸಿಂಗ್ನ ಗ್ರಾಜ್ಯುಯೇಟ್ ಕೋರ್ಸ್ ಅಂತಲೇ ಕರೀತಾರೆ. ಅದೇ ರೀತಿ ಪ್ಯಾರಾಮೆಡಿಕಲ್ಲು ಸಹ ಗ್ರಾಜ್ಯುಯೇಷನ್ ಕೋರ್ಸ್ ಅಂತ ಕರೀತಾರೆ. BSc ನರ್ಸಿಂಗು 4 ಇಯರ್ಸ್. ಅದೇ ರೀತಿ ಪ್ಯಾರಾಮೆಡಿಕಲ್ಲು ಸಹ 4 ಇಯರ್ಸ್ ಇರುತ್ತೆ. 3 ಇಯರ್ಸ್ ಡಿಗ್ರಿ ಇರುತ್ತೆ ಮತ್ತು 1 ಇಯರ್ ಇಂಟರ್ನ್ಶಿಪ್ ಇರುತ್ತೆ. ಎರಡರಲ್ಲೂ 12th ಬೇಸಿಕ್ ವಿತ್ PCB ಇರುತ್ತೆ. PCM ತಗೊಂಡ್ರೂ ಪ್ಯಾರಾಮೆಡಿಕಲ್ ಮಾಡ್ಬೋದು. ಅಂದರೆ ನರ್ಸಿಂಗ್ನವರು ಒಂದು ಹಾಸ್ಪಿಟಲ್ ಸೆಟಪ್ ಮಾಡ್ಬೋದು. ಅದೇ ಪ್ಯಾರಾಮೆಡಿಕಲ್ ಅವರು ಲ್ಯಾಬ್ ಟೆಕ್ನಿಷಿಯನ್ ಆಗಿ ಕೆಲಸ ಮಾಡ್ಬೋದು. ಡೈರೆಕ್ಟ್ ಡೀಲಿಂಗ್ ವಿತ್ ಪೇಷಂಟ್ಸ್, ನರ್ಸಿಂಗ್ ಮಾಡಿರೋರು ಪೇಷಂಟ್ಸ್ನ ಡೈರೆಕ್ಟಾಗಿ ಟ್ರೀಟ್ ಮಾಡ್ಬೋದು. ಅದೇ ರೀತಿ ಪ್ಯಾರಾಮೆಡಿಕಲ್ ಅವರು ಡಯಾಗನೈಸ್ ಮಾಡ್ಬೋದು. ಅವರು ಡಯಾಗನೈಸ್ ಮಾಡ್ತಾರೆ, ಇವರು ಟ್ರೀಟ್ಮೆಂಟ್ ಕೊಡುವಂಥ ಕೋರ್ಸು. ಅದೇ ರೀತಿ ಫಿಕ್ಸ್ಡ್ ಸ್ಯಾಲ್ರಿ ಫಾರ್
ಆಲ್ ಅಂದರೆ ನರ್ಸಿಂಗ್ನವ್ರಿಗೆ ಎಲ್ಲರಿಗೂ ಒಂದೇ ಥರದ ಸ್ಯಾಲ್ರಿ ಇರುತ್ತೆ. ಪ್ಯಾರಾಮೆಡಿಕಲಲ್ಲಿ ಡಿಫ್ರೆಂಟ್ ಕೋರ್ಸಸ್ಗೆ ಡಿಫ್ರೆಂಟ್ ಸ್ಯಾಲ್ರೀಸ್ ಇರುತ್ತೆ. ನರ್ಸಿಂಗ್ನಲ್ಲಿ ಪ್ರಮೋಷನ್ ಬೇಸ್ಡ್ ಆನ್ ಎಕ್ಸ್ಪೀರಿಯನ್ಸ್ ಅಂತ ಕೊಡ್ತಾರೆ. ಇಲ್ಲಿ ಲೈಕ್ OTT ಆ್ಯಂಡ್ ಅನಸ್ಥೀಷಿಯಾ ವಿಲ್ ಹ್ಯಾವ್ ಹೈ ಸ್ಯಾಲ್ರಿ ಸಿಗುತ್ತೆ. ಆಲ್ಮೋಸ್ಟ್ 12 to 13 lakhs ಪರ್ ಇಯರ್ ನರ್ಸಿಂಗ್ನವ್ರಿಗೆ ಕೊಡ್ತಾರೆ. ಅದೇ ರೀತಿ ಪ್ಯಾರಾಮೆಡಿಕಲ್ ಅಂತ ಹೋದಾಗ ಸ್ಯಾಲ್ರಿ 8 to 9 lakhs ಪರ್ ಇಯರ್ ಇದೆ. ವರ್ಕ್ ಲೋಡ್ನು ಹೈ ಇದೆ ನರ್ಸಿಂಗಲ್ಲಿ. ವರ್ಕ್ ಲೋಡು ಕಂಪೇರಿಟಿವ್ಲಿ ತುಂಬ ಕಮ್ಮಿ ಯಾವುದರಲ್ಲಿ ಪ್ಯಾರಾಮೆಡಿಕಲ್ಸಲ್ಲಿ. ಅದೇ ರೀತಿ ನರ್ಸಿಂಗ್ ಅಂತ ಬಂದಾಗ ಮೋರ್ ಅಪಾರ್ಚುನಿಟೀಸ್ ಗೌರ್ಮೆಂಟ್ ಸೆಕ್ಟರಲ್ಲಿ ಸಿಗುತ್ತೆ. ಅದೇ ರೀತಿ ಪ್ಯಾರಾಮೆಡಿಕಲಲ್ಲೂ ಗೌರ್ಮೆಂಟ್ ಜಾಬು, ಪ್ರೈವೇಟ್ ಜಾಬು ಸಿಗ್ತದೆ, ಸ್ಟೇಟ್, ಸೆಂಟ್ರಲಲ್ಲಿ. ಅದೇ ರೀತಿ ನರ್ಸಿಂಗ್ ಆಫೀಸರ್ ಆಗಿ ಕೆಲಸ ಮಾಡ್ಬೋದು ನರ್ಸಿಂಗ್ನವರು. ಆದರೆ ಪ್ಯಾರಾಮೆಡಿಕಲರು ಓನ್ ಲ್ಯಾಬ್ನ ಇಟ್ಕೋಬೋದು, ಸ್ಟಾಫ್ ನರ್ಸ್ ಅಂತ ಆಗ್ಬೋದು, ನರ್ಸ್ ಎಜುಕೇಟರ್ ಅಂತ ಬರುತ್ತೆ, ನರ್ಸ್ ಅಡ್ಮಿನಿಸ್ಟ್ರೇಟರ್ ಅಂತ ಬರುತ್ತೆ. ಅದೇ ರೀತಿ ಪ್ಯಾರಾಮೆಡಿಕಲಲ್ಲಿ ಮೆಡಿಕಲ್ ಲ್ಯಾಬ್ರೇಟರಿ ಟೆಕ್ನಿಷಿಯನ್ ಅಂತ ಕರೀತಾರೆ, ರೇಡಿಯಾಲಜಿ ಟೆಕ್ನಿಷಿಯನ್ ಅಂತ ಕರೀತಾರೆ, ಆಪರೇಷನ್ ಥಿಯೇಟರ್ ಟೆಕ್ನಿಷಿಯನ್ ಅಂತ ಕರೀತಾರೆ, ಆಪ್ಟೋಮರಿಸ್ಟ್ ಅಂತ ಕರೀತಾರೆ, ಅನಸ್ಥೀಷಿಯಾ ಟೆಕ್ನಿಷಿಯನ್ ಅಂತ ಹೇಳಿ ಕರೀತಾರೆ. ಕೋರ್ಸ್ ಫೀಸ್ ಬಂದು ನರ್ಸಿಂಗಿಗೆ 3,115 ರೂಪಾಯಿ ಇರುತ್ತೆ. 1,000 ರೂಪಾಯಿ ಅದರಲ್ಲಿ ರೀಫಂಡ್ ಆಗುತ್ತೆ ಕೋರ್ಸ್ ಮುಗಿದ ಮೇಲೆ. ಅದೇ ರೀತಿ ಪ್ಯಾರಾಮೆಡಿಕಲ್ಗೆ ಬಂದಾಗ ಫೀಸು 3,600 ರೂಪಾಯಿ ಇರುತ್ತೆ. ಇಲ್ಲೂ 1,000 ರೂಪಾಯಿ ಅದರಲ್ಲಿ ಕೋರ್ಸ್ ಮುಗಿದ ಮೇಲೆ ರೀಫಂಡ್ ಆಗುತ್ತೆ. ಹಾಸ್ಟೆಲ್ ಫೀಸು ನರ್ಸಿಂಗಿಗೆ 500 ರೂಪಾಯಿ ಇರುತ್ತೆ. ಪ್ಯಾರಾಮೆಡಿಕಲಲ್ಲೂ ಸೇಮ್ ಇರುತ್ತೆ. ಸ್ಟೈಫಂಡ್ ಎರಡರಲ್ಲೂ ಸೇಮು, ಪರ್ ಮಂತ್ 500 ರೂಪೀಸ್ನ ಕೊಡ್ತಾ ಹೋಗ್ತಾರೆ. ಅದೇ ರೀತಿ ನರ್ಸಿಂಗಲ್ಲಿ ಲಾಸ್ಟ್ 6 ಮಂತ್ಸಲ್ಲಿ ಸ್ಟೈಫಂಡ್ ಇಂಟರ್ನ್ಶಿಪ್ನಲ್ಲಿ 13,500 ರೂಪಾಯಿ ಕೊಡ್ತಾರೆ ಪ್ರತಿ ತಿಂಗಳು. ಅದೇ ರೀತಿ ಲಾಸ್ಟ್ 6 ಮಂತ್ಸಲ್ಲಿ ಪ್ಯಾರಾಮೆಡಿಕಲಲ್ಲಿ 26,300 ರೂಪಾಯಿ ಪರ್ ಮಂತ್ ಕೊಡೋ ಅಂಥ ಸಿಸ್ಟಮ್ಮು ಈ ಏಮ್ಸ್ ಕಾಲೇಜಲ್ಲಿದೆ. ಸ್ಕೋಪ್ಸ್ ಅಂತ ಬಂದಾಗ ಫೀಮೇಲ್ ಕ್ಯಾಂಡಿಡೇಟ್ಗೆ ಮೋರ್ ಚಾನ್ಸಸ್ ಫಾರ್ ನರ್ಸಿಂಗ್ ಅವ್ರಿಗೆ. ಅದೇ ರೀತಿ ಪ್ಯಾರಾಮೆಡಿಕಲಲ್ಲಿ ಇಬ್ರಿಗೂ ಇದೆ, ಫೀಮೇಲ್ಗೂ ಇದೆ, ಮೇಲ್ಗೂ ಈಕ್ವಲ್ ಅಪಾರ್ಚುನಿಟೀಸ್ ಇರುತ್ತೆ. ನರ್ಸಿಂಗ್ ಮಾತ್ರ ಫೀಮೇಲ್ಗೆ ತುಂಬ ಚಾನ್ಸಸ್ ಇರುತ್ತೆ. ಅದೇ ರೀತಿ ಇನ್ಸ್ಟಿಟ್ಯೂಟಲ್ಲಿ 80:20% ರಿಸರ್ವೇಷನ್ ಇರುತ್ತೆ. 80:20% ರಿಸರ್ವೇಷನ್ ಇರುತ್ತೆ. ಪ್ಯಾರಾಮೆಡಿಕಲಲ್ಲಿ ಓಪನ್ ದೇರ್ ಇಂಡಿಪೆಂಡೆಂಟ್ ವರ್ಕ್ ಸೆಟಪ್ ಮಾಡ್ಕೋಬೋದು. ಲೆಸ್ ವೇಕೆನ್ಸೀಸ್ ಪ್ಯಾರಾಮೆಡಿಕಲಲ್ಲಿ, ಇದರಲ್ಲಿ ಹೈ ವೇಕೆನ್ಸೀಸು ನರ್ಸಿಂಗ್ನಲ್ಲಿ ಸಿಗ್ತಾ ಹೋಗ್ತವೆ. ಈ ಏಮ್ಸಲ್ಲಿ ಓದಬೇಕು ಅಂದರೆ ಏನು ಅಡ್ವಾಂಟೇಜಸ್ ಅಂದರೆ ವರ್ಲ್ಡ್ ಕ್ಲಾಸ್ ಇನ್ಫ್ರಾಸ್ಟ್ರಕ್ಚರ್ ಇದೆ, ಎಕ್ಸ್ಪೋರ್ಟ್ ಇರೋಂಥ ಫ್ಯಾಕಲ್ಟಿ ಇದೆ, ರಿಸರ್ಚ್ ಅಪಾರ್ಚುನಿಟೀಸ್ ಇರುತ್ತೆ, ಗ್ಲೋಬಲ್ ರೆಕಗ್ನೈಸೇಷನ್ ಇರುತ್ತೆ, ಡೈವರ್ಸ್ ಕ್ಲಿನಿಕಲ್ ಎಕ್ಸ್ಪ್ಲೋಜರ್ ಇಟ್ಕೋಬೋದು, ಸ್ಕಾಲರ್ಶಿಪ್ಸ್ ಮತ್ತು ಸ್ಟೈಫೆಂಡ್ಸ್ ಬರ್ತವೆ, ಸ್ಟ್ರಾಂಗ್ ಅಲ್ಯುಮಿನಿ ನೆಟ್ವರ್ಕ್ ಇದೆ. ಈ ಥರ ಇರೋಂಥ ಒಂದು ದೊಡ್ಡ ಇನ್ಸ್ಟಿಟ್ಯೂಟು. ಸೀಟ್ ಮೆಟ್ರಿಕ್ಸ್ ಅಂತ ಬಂದಾಗ ಮೆಡಿಕಲ್ ಅವ್ರಿಗೆ ಅಂದರೆ MBBS ಅವ್ರಿಗೆ ಎಲ್ಲ ಏಮ್ಸ್ ಕಾಲೇಜಿಂದ 2,257 ಸೀಟ್ ಇದೆ. ಅದರಲ್ಲಿ ಜನರಲ್ ಮೆರಿಟ್ ಅವ್ರಿಗೆ 873 ಸೀಟ್ ಇದೆ, OBC ಅವ್ರಿಗೆ 578 ಇದೆ, SC ಅವ್ರಿಗೆ 320, ST ಅವ್ರಿಗೆ 161, EWS ಅವ್ರಿಗೆ 214 ಇದೆ. ಅದೇ ರೀತಿ BSc ನರ್ಸಿಂಗ್ ಅಂತ ಬಂದಾಗ ಎಲ್ಲ ಏಮ್ಸಿಂದ ಇರೋ ಅಂಥ ಒಟ್ಟು ಸೀಟು 1,291 ಇದೆ. ಅದರಲ್ಲಿ ಜನರಲ್ ಮೆರಿಟ್ ಅವ್ರಿಗೆ 525, OBC ಅವ್ರಿಗೆ 350, SC ಅವ್ರಿಗೆ 192, ST ಅವ್ರಿಗೆ 95, EWS ಅವ್ರಿಗೆ 129 ಇದೆ. ಪ್ಯಾರಾಮೆಡಿಕಲ್ಸ್ ಅಂತ ಬಂದಾಗ ಏಮ್ಸಲ್ಲಿ ಒಟ್ಟು 709 ಸೀಟ್ ಇದೆ. ಜನರಲ್ ಮೆರಿಟ್ ಅವ್ರಿಗೆ 281, OBC ಅವ್ರಿಗೆ 184, SC ಅವ್ರಿಗೆ 100 ಇದೆ, STಗೆ 47 ಇದೆ, EWS ಅವ್ರಿಗೆ 68 ಇದೆ, PWD ಇರೋರಿಗೆ 29 ಸೀಟ್ಸು. ಇಷ್ಟು ಸೀಟ್ಸ್ಗಳು ನಮ್ಮ ಏಮ್ಸ್ ಕಾಲೇಜಲ್ಲಿ ಸಿಗೋ ಅಂಥದ್ದು. ಇದರಲ್ಲಿ ಪ್ಯಾರಾಮೆಡಿಕಲ್ಸ್ ಅಂತ ಬಂದಾಗ ಯಾವುದೆಲ್ಲ ಕೋರ್ಸ್ ಇದೆ ಅಂತ ಬಂದರೆ ಮೆಡಿಕಲ್ ಟೆಕ್ನಾಲಜಿ ಇನ್ ರೇಡಿಯೋಗ್ರಫಿ ಅಂತಿದೆ, ಬ್ಯಾಚುಲರ್ ಇನ್ ಆಪ್ಟೋಮೋಮೆಟ್ರಿ ಅಂತ ಬರುತ್ತೆ, ಆಪರೇಷನ್ ಥಿಯೇಟರ್ ಟೆಕ್ನಾಲಜಿ ಅಂತ ಬರುತ್ತೆ, ಮೆಡಿಕಲ್ ಲ್ಯಾಬ್ರೇಟರಿ ಸೈನ್ಸ್ ಅಂತ ಬರುತ್ತೆ, ಮೆಡಿಕಲ್ ಟೆಕ್ನಾಲಜಿ ಇನ್ ರೇಡಿಯೋಥೆರಪಿ ಅಂತ ಬರುತ್ತೆ, ಅನಸ್ಥೀಷಿಯಾ ಟೆಕ್ನಾಲಜಿ, ಯೂರಾಲಜಿ ಟೆಕ್ನಾಲಜಿ, ಪರ್ಫ್ಯೂಷನ್ ಟೆಕ್ನಾಲಜಿ. ಈ ಥರದ್ದು ಇಷ್ಟು ಕೋರ್ಸು ಪ್ಯಾರಾಮೆಡಿಕಲಲ್ಲಿ ನಿಮಗೆ ಸಿಗ್ತವೆ. ಇದಕ್ಕೆ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಮಾರ್ಚಲ್ಲಿ ಕಾಲ್ಫಾರ್ ಮಾಡ್ತಾರೆ. ಕ್ಲೋಸ್ ಡೇಟ್ ಬಂದು ಏಪ್ರಿಲಲ್ಲಿ ಇರುತ್ತೆ. ಅಡ್ಮಿಟ್ ಕಾರ್ಡ್ ಎಲ್ಲ ಮೇನಲ್ಲಿರುತ್ತೆ. ಎಕ್ಸಾಮ್ ಡೇಟು May 30th ನಡೆಯುತ್ತೆ. ಯಾರೆಲ್ಲ ಏಮ್ಸ್ ಕಾಲೇಜಲ್ಲಿ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದೀರಿ, ಮೆಡಿಕಲ್ ಇರ್ಬೋದು, ನರ್ಸಿಂಗ್ ಇರ್ಬೋದು, ಪ್ಯಾರಾಮೆಡಿಕಲ್ ಕೋರ್ಸ್ ಇರ್ಬೋದು, ಸೇರ್ಕೋಬೋದು. ತುಂಬ ಕಮ್ಮಿ ಫೀಸಲ್ಲಿ ಕ್ಲಾಸ್ 1 ಎಜುಕೇಷನ್ ಕೊಡೋ ಅಂಥ ಒಂದು ಇನ್ಸ್ಟಿಟ್ಯೂಟು ಇದಾಗಿದೆ. ಯಾರೆಲ್ಲ ಇಂಟ್ರೆಸ್ಟ್ ಇದೆ ಅವರು ಸೇರ್ಕೋಬೋದು. ಥ್ಯಾಂಕ್ ಯು.